ರಾಜ್ಯಸಭಾ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂತಹ ಕನಿಷ್ಠ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನ ಅಂದ್ರೆ ಕೋಟಾ ಲೆಕ್ಕ ಹಾಕೋದಿಕ್ ಬಳಸುವಂತ ಗಣಿತದ ಸೂತ್ರ ಯಾವುದು? ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ ಹೇಗೆ ವೈಎಸ್ಆರ್ ಪಕ್ಷ ಇರುವ 3 ಸ್ಥಾನಗಳನ್ನು ಕೂಡ ಕಳ್ಕೊಳ್ಳಲಿದೆ. ಗುಜರಾತ್ ಇತಿಹಾಸದಲ್ಲೇನೆ ಮೊದಲ ಬಾರಿಗೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪ್ರಾತಿನಿಧ್ಯ ಶೂನ್ಯವಾಗುವಂತಹ ಭೀತಿ ಎದುರಾಗೋದಿಕ್ಕೆ ಅಲ್ಲಿನ ವಿಧಾನಸಭೆಯ ಸಂಖ್ಯಾಬಲದ ಕೊರತೆ ಹೇಗೆ ಕಾರಣ ಆಗಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಎಚ್.ಡಿ. ದೇವೇಗೌಡ ಅವರ ಅವಧಿ ಮುಕ್ತಾಯದ ಜೊತೆಗೇನೆ ಖಾಲಿ ಆಗ್ತಾ ಇರುವಂತಹ ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳ ಗೆಲುವಿಗೆ ಕನಿಷ್ಠ ಎಷ್ಟು ಮತಗಳ ಅಗತ್ಯ ಇದೆ? ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳ ಚುನಾವಣೆಯಲ್ಲಿ ಅಭ್ಯರ್ಥಿಯ ಗೆಲುವಿಗೆ ನಿಗದಿಪಡಿಸಲಾಗಿರುವಂತಹ ಕನಿಷ್ಠ ಮತಗಳ ಕೋಟ ಎಷ್ಟು? ಸಂಸತ್ತಿನ ಮೇಲ್ಮನೆಯಲ್ಲಿ ಯಾವುದೇ ಪ್ರಮುಖ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಅಂಗೀಕರಿಸೋದಕ್ಕೆ ಆಡಳಿತ ಪಕ್ಷಕ್ಕೆ ಬೇಕಾಗಿರುವಂತಹ 3/2 ಬಹುಮತದ ನಿಖರ ಸಂಖ್ಯೆ ಎಷ್ಟು? ಈಗ ದೇಶಾದ್ಯಂತ ಒಟ್ಟು ಎಷ್ಟು ರಾಜ್ಯಗಳ ಎಷ್ಟು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗವು ದಿನಾಂಕಗಳನ್ನು ಪ್ರಕಟಿಸಿದೆ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.